वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅವನನ್ನ ಜಗದ್ಗುರು ಅಂತ ಕರೆಯೋದಕ್ಕೆ ನಾನಾ ಕಾರಣಗಳು, ನಾನಾ ರೂಪಗಳು ಅನ್ನೋ ಹಾಗೆ ಆ ನಾವು ಜಸ್ಟ್ ಅವನಿಗೊಂದು ಥ್ಯಾಂಕ್ಸ್ ಹೇಳಕ್ಕೆ ನಾವ್ ಯಾವ್ದಾದ್ರು ಒಂದು ನೆಪ ಹುಡುಕಬೇಕು ಅಷ್ಟೆ. ಏಕೆ ಅಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಇದ್ದಾನೆ, ಪ್ರತಿಯೊಂದರಲ್ಲೂ ಇದ್ದಾನೆ, ಪ್ರತಿಯೊಂದು ಜೀವಿಯಲ್ಲಿ ಒಳಗೆ ಹೊರಗೆ ವ್ಯಾಪಿಸಿದ್ದಾನೆ. ಆತ ನಮ್ಮೆಲ್ಲರ ಆಶ್ರಯದಾತನಾಗಿದ್ದಾನೆ. ಅಷ್ಟೇ ಅಲ್ಲ, ಅವನ ಅನುಗ್ರಹ ನಮ್ಮ ಮೇಲೆ ಹೇಗಿದೆ ಅಂತ ಅಂದ್ರೆ ಎಂಡ್ಲೆಸ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಈ ಮಾನವರಾಗಿ ಹುಟ್ಟಿದೀವಿ, ಈ ಮಾಯೆಯಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಬಹುಶಃ ಈ ಬೇಕು ಬೇಡಗಳ ನಡುವೆ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಬಿಟ್ರೆ, ಅವನ ಈ ಹಿರಿಮೆಯನ್ನ ತಿಳಿತಾ ಹೋದಾಗ ನಮಗ್ ಗೊತ್ತಾಗ್ತಾ ಹೋಗುತ್ತೆ ಹಿ ಈಸ್ ಎವ್ರಿವೇರ್ ಅಂತ. ಹಾಗೇನೆ ಆತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಇಂಥ ಕಡೆ ಇದ್ದಾನೆ, ಇಂಥ ಕಡೆ ಇಲ್ಲ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಂದರಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ ಸಹ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ವಿ. ಹಾಗೆ ಆಗ್ಲೇ ಹೇಳಿದಾಗೆ ಈ ವಿಶ್ವರೂಪ ಏನಿದೆ ಇದು ಪ್ರಾಕ್ಟಿಕಲ್ ಕ್ಲಾಸಸ್ ಇದ್ದ ಹಾಗೆ. ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಹೇಗೆ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ, ಹಾಗೆ ಆಧ್ಯಾತ್ಮಿಕವಾಗಿ ಇರೋರಿಗೆ ಇದೊಂದು ಪ್ರಾಕ್ಟಿಕಲ್ ಕ್ಲಾಸ್ ಇದ್ದಂಗೆ ಅಂತ ವಿವರಣೆ ಕೊಡ್ತಾ ಹೋಗ್ತಾರೆ. ಅರ್ಜುನ ಎಷ್ಟು ವಿನಯಪೂರ್ವಕವಾಗಿ, ಭಕ್ತಿ ಪೂರ್ವಕವಾಗಿ ಅವನು ಕೇಳ್ತಾ ಹೋಗ್ತಾನೆ. ಏಕೆಂದ್ರೆ ಇಲ್ಲಿ ವಿನಯ ಮತ್ತೆ ಭಕ್ತಿ ಬಹಳ ಮುಖ್ಯ. ಅವನಿಗೆಲ್ಲ ಗೊತ್ತಿತ್ತು. ಅಂದ್ರೆ ಅವನೂ ಸಹ ಜ್ಞಾನಿನೇ, ಅವನಿಗೆ ಜ್ಞಾನಿ ಅಲ್ಲ ಅಂತ ಏನಿಲ್ಲ, ಅವನು ಜ್ಞಾನಿ ಆದ್ರೂ ಸಹ ಎಷ್ಟು ವಿನಯದಿಂದ ಭಕ್ತಿಯಿಂದ ಕೇಳ್ಕೊಂತಾನೆ ಅಂದ್ರೆ ಕೃಷ್ಣ, ನಾನು ನಿನ್ನ ಆ ವಿಶ್ವರೂಪವನ್ನ ನೋಡಬಹುದಾ, ನೋಡೋ ಶಕ್ತಿ ನನಗಿದೆಯಾ, ಅಥವಾ ನೋಡುವ ಚೈತನ್ಯವನ್ನ ನೀನ್ ನನಗೆ ಕೊಡ್ತೀಯಾ ಅಂದ್ರೆ ಹಿ ಸೋ ಹಂಬಲ್. ನನಗ್ ಕಾಣುತ್ತೆ, ನನಗ್ ಗೊತ್ತು, ಇಲ್ಲ ಅಲ್ಲಿ ನಿನ್ನ ವಿಶ್ವರೂಪವನ್ನ ನೀನು ನನಗೆ ತೋರಿಸಬಲ್ಲೆಯಾ, ಅಥವಾ ಆ ಕಾಣುವ ಶಕ್ತಿ ನನಗಿದೆಯಾ, ಆ ಶಕ್ತಿ ನನಗಿದೆಯಾ, ಆ ಶಕ್ತಿ ಇದ್ರೆ, ಶಕ್ತಿ ಇಲ್ಲ ಅಂದ್ರೆ ನೀನ್ ನನಗ್ ಶಕ್ತಿ ಕೊಡ್ತೀಯಾ. ಇಲ್ಲಿ ಶಕ್ತಿ ಅಂತ ಅಂದ್ರೆ ಕೇವಲ ನೋಡುವ ಶಕ್ತಿ ಅಂತ ಅಲ್ಲ. ಈ ಅಧ್ಯಾಯ ಅಂದ್ರೆ ಇವತ್ತಿನ ಕ್ಲಾಸ್ ಮುಗಿಯೋದ್ರೊಳಗೆ ನಿಮ್ಗೂ ಗೊತ್ತಾಗುತ್ತೆ, ಭಗವಂತ ನಾವು ಏನನ್ನ ವಿನಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೀವೋ ಅದನ್ನ ಆತ ಕೊಟ್ಟೇ ಕೊಡ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಅವನ ಆ ವಿನಯ ಮತ್ತೆ ಭಕ್ತಿಗೆ ಕೃಷ್ಣ ಒಪ್ಕೊಳ್ತಾನೆ. ಎಸ್, ನಾನು ನಿನಗೆ ತೋರಿಸ್ತೀನಿ. ಏಕೆ ಅಂತಂದ್ರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕತಿ ಅಂತ ನಮ್ ದಾಸರು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಅರ್ಜುನ ಕೃಷ್ಣನಿಗೆ ಗುಲಾಮನಾಗ್ಬಿಟ್ಟಿದ್ದಾನೆ. ಅಂದ್ರೆ ಕೃಷ್ಣ, ನೀನಿಲ್ಲ ಅಂದ್ರೆ ನನಗೇನೂ ಇಲ್ಲ, ನೀನ್ ನನಗೆ ವಿವರಣೆಯನ್ನ ಕೊಡು, ನೀನ್ ನನಗೆ ತೋರ್ಸೋ ಶಕ್ತಿಯನ್ನ ಕೊಡು, ನೋಡೋ ಶಕ್ತಿಯನ್ನ ಕೊಡು, ನೀನ್ ತೋರ್ಸು. ಈ ರೀತಿ ಹೇಳಿದಾಗ ಕೃಷ್ಣ ಹೇಗೆ ಒಪ್ಪದೇ ಇರೋದಿಕ್ಕೆ ಸಾಧ್ಯ ಅಲ್ವಾ? ಗುರುವಿಗೆ ಗುಲಾಮನಾಗಿರುವಂತಹ ಆ ಅರ್ಜುನನಿಗೆ ಕೃಷ್ಣ ಏನೆಲ್ಲ ಹೇಳ್ತಾ ಹೋಗ್ತಾನೆ ಇವತ್ತು ಅನ್ನುವ ಒಂದು ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಫಸ್ಟಿಗೆನೆ ಭಗವಾನ್ ವಾಚ ಅಂದ್ರೆ ಭಗವಂತ ಹೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ, ಕೃಷ್ಣ ಉವಾಚ ಅಂತನೋ ಅಥವಾ ಪುರುಷೋತ್ತಮ ಉವಾಚ ಅಂತನೋ ಬರೋದೇ ಇಲ್ಲ, ಭಗವಾನ್ ಉವಾಚ ಅಂತಾನೆ ಬರುತ್ತೆ. ಯಾಕೆಂದ್ರೆ ಆತ ಎಲ್ಲ ನಮ್ಮ ಭವವನ್ನ ನೀಗ್ಸೋನು. ಪಶ್ಯ, ನೋಡು, ಮೇ, ನನ್ನ, ಪಾರ್ಥ, ಪ್ರೀತೆಯ ಮಗನೇ ಅರ್ಜುನನೇ, ರೂಪಾಣಿ, ರೂಪವನ್ನ, ಶತಶಃ, ನೂರಾರು, ಅಥ ಕೂಡ, ಸಹಸ್ರಶಃ, ಸಾವಿರಾರು, ನಾನಾ ವಿಧಾನಿ, ವಿಧಾನದಲ್ಲಿ, ದಿವ್ಯಾನಿ, ದಿವ್ಯವಾದ, ನಾನಾ ಬಗೆ ಬಗೆಯ, ವರ್ಣ, ಬಣ್ಣಗಳು, ಆಕೃತಿನಿ, ಆಕೃತಿಗಳನ್ನು, ಛ, ಸಹ. ಅಂದ್ರೆ
ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅರ್ಜುನ, ನೀನು ನನ್ನ ಸಿರಿಯನ್ನ ನೋಡ್ಬೇಕಲ್ವಾ? ನನ್ನ ಸಂಪತ್ತನ್ನ ನೋಡ್ಬೇಕಲ್ವಾ? ಅಂದ್ರೆ ಇಲ್ಲಿ ಸಿರಿ ಸಂಪತ್ತು ಅಂತ ಅಂದ್ರೆ ಅವನ ಆಸ್ತಿಯನ್ನ ಅಂತ ಅಲ್ಲ, ಅವನ ರೂಪವನ್ನ ಇಲ್ಲಿ ನೋಡ್ಬೇಕು ಅಂತ. ಯಾಕೆಂದ್ರೆ ನಮಗ್ ಗೊತ್ತಾಗುತ್ತೆ ಅವನೇ ಅಲ್ಟಿಮೇಟ್, ಅವನೇ ನಿಧಿ. ಅವನು ಬಿಟ್ರೆ ಬೇರೆ ಯಾರು ಇಲ್ಲ ಅಂದಾಗ ಈ ನನ್ನ ಸಿರಿಯನ್ನ ನೋಡ್ಬೇಕು ಅಲ್ವಾ ಅಂತ ನೋಡಿ. ಅಂದ್ರೆ ನಮ್ಗೆ ಗೊತ್ತಾಗ್ತಾ ಹೋಗಿದೆ ಇಲ್ಲಿ ಭಗವಂತನೇ ಸಿರಿಯಾಗಿದ್ದಾನೆ. ಹಾಗಾಗಿ ನನ್ನ ಈ ವರ್ಣಗಳನ್ನ, ನನ್ನ ಕೋಟ್ಯಾಂತರ ರೂಪವನ್ನ ನೀನು ನೋಡು ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಪಶ್ಯ ಅಂದ್ರೆ ನೋಡು, ನನ್ನ ರೂಪವನ್ನ ನೋಡು. ನನ್ನ ರೂಪವನ್ನ ನೋಡು ಅಂದ್ರೆ ಅವನಾಗ್ಲೇ ತೋರಿಸ್ತಾ ಇಲ್ಲ ಇನ್ನು. ಅಂದ್ರೆ ನೋಡೋದಿಕ್ಕೆ ಒಪ್ಪಿಗೆಯನ್ನ, ಅನುಮತಿಯನ್ನ ಭಗವಂತ ಕೊಡ್ತಾ ಇದ್ದಾನೆ. ಎಸ್, ನೀನ್ ನೋಡಬಹುದು ಕೃಷ್ಣ, ನೋಡಬಹುದು ಪಾರ್ಥ, ನನ್ನ ಈ ದಿವ್ಯ ರೂಪವನ್ನ, ಅಂದ್ರೆ ನೀನೇನು ಆ ವಿಶ್ವರೂಪವನ್ನ ತೋರ್ಸು ಅಂತ ಹೇಳ್ತಾ ಇದೀಯ, ಅದನ್ನ ನೀನು ನೋಡಬಹುದು, ನೋಡು. ಅಂದ್ರೆ ಇಲ್ಲಿ ಎಷ್ಟು ರೂಪಗಳಿದೆಯಪ್ಪ ಅಂತ ನೋಡೋದಾದ್ರೆ, ಶತ ಶೋಧ ಸಹಸ್ರಶ. ಅಂದ್ರೆ ಕೇವಲ ನೂರಾರು ರೂಪಗಳಲ್ಲ, ಸಾವಿರಾರು ರೂಪಗಳನ್ನ ನೀನು ನೋಡಬಹುದು. ಆ ಸಾವಿರಾರು ರೂಪಗಳು ಹೇಗಿದೆ ಅಂತ ನೋಡೋದಾದ್ರೆ, ನಾನಾ ವಿಧಾನಿ ದಿವ್ಯಾನಿ, ಹಲವಾರು ರೂಪಗಳು, ಹಲವಾರು ದಿವ್ಯ ರೂಪಗಳು, ಎಲ್ಲವುದೂ ಸಹ ಭಿನ್ನವಾದ ರೂಪಗಳು. ಅಷ್ಟೇ ಅಲ್ಲ, ಯಾರು ಸಹ ಸೋಲಿಸಲಾಗದಂತಹ ರೂಪಗಳು. ಇಲ್ಲಿ ಹೇಳ್ತಾ ಹೋಗ್ತಾನೆ, ನಾನಾ ವರ್ಣ ಕೃತಿ ನಿಚ. ಅಂದ್ರೆ ಇಲ್ಲಿ ಹೇಗೆ ಅಂತ ಅಂದ್ರೆ, ನಾನಾ ವರ್ಣಗಳಿಂದ ಕೂಡಿದೆ, ನಾನಾ ರೂಪದಿಂದ ಕೂಡಿದೆ ಅಂತ. ನಮಗೆ ವಿಶ್ವರೂಪ ಅಂತ ಅಂತ ಅಂದಿದ ತಕ್ಷಣ ನಮಗೆ ಈ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ ಮಹಾಭಾರತ, ನೆನ್ಪಿದ್ಯಾ? ಅದರಲ್ಲಿ ಹೇಗಾಗ್ತಿದೆ ಅಂತಂದ್ರೆ, ಅವನಿಗೊಂದು ದಿವ್ಯ ಶಕ್ತಿ ಬಂದ್ಬಿಡತ್ತೆ. ಆ ದಿವ್ಯ ಶಕ್ತಿ ಬರ್ತಿದ್ದ ಹಾಗೇನೆ ಒಂದು ದೊಡ್ಡ ವಿಶಾಲವಾದ ರೂಪ ನಿಂತ್ಕೊಂಡ್ಬಿಡತ್ತೆ. ಅದಕ್ಕೆ 2 ಕಾಲಿರುತ್ತೆ, 2 ಕಾಲಿನ ಜೊತೆ ಸಹಸ್ರ ಸಹಸ್ರ ಕೈಗಳಿರುತ್ತೆ, ಹಾಗೆ ಸಹಸ್ರ ಸಹಸ್ರ ಶಿರಸ್ಸುಗಳಿರುತ್ತೆ. ಹೇಗೆ ರಾವಣಂಗೆ 10 ತಲೆ ಇರುತ್ತೋ ಆ ರೀತಿ ತಲೆಗಳಿರುತ್ತೆ. ಅದರಲ್ಲಿ ನರಸಿಂಹ ಅವತಾರ, ಆಂಜನೇಯ ಅವತಾರ, ಶಿವ, ಆನೆ, ಈ ರೀತಿ ಎಲ್ಲ ರೂಪನು, ಹಲವಾರು ತಲೆಗಳು ನಮ್ ಕಣ್ ಮುಂದೆ ಬರ್ತಾ ಹೋಗತ್ತೆ ಅಲ್ವಾ? ಆತರ ಇತ್ತಾ, ಆತರ ಕಾಣಿಸ್ತಾ ಅಂತ ಅಂದ್ರೆ ಇಲ್ಲ, ಆತರ ಕಾಣಿಸ್ಲೇ ಇಲ್ಲಂತೆ. ನಮ್ಮ ಆಲೋಚನೆ ಏನಿದೆ ಅದು ಸಂಪೂರ್ಣ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಾವು ವಿಶ್ವರೂಪ ಅಂದ್ರೆ ಹಂಗೆ ಅನ್ಕೊಂಡಿದ್ವಪ್ಪ. 2 ಕಾಲಿರುತ್ತೆ, 2 ಕಾಲಲ್ಲಿ ಭಗವಂತ ನಿಂತಿದ ತಕ್ಷಣ ಆ ಡಿಜಿಟಲ್ ಬರ್ತಾ ಹೋಗುತ್ತಲ್ಲ, ತಲೆಗಳು ಬರ್ತಾ ಹೋಗುತ್ತೆ, ಕೈಗಳು ಬರುತ್ತೆ, ಆ ಕೈಗಳಲ್ಲಿ ಹಲವಾರು ಆಯುಧಗಳಿರುತ್ತೆ. ಇಲ್ಲ, ಇದು ಯಾವುದೋ ಕಣ್ಣು ಕಟ್ಟಿಂದನೋ ಅಥವಾ ಮ್ಯಾಜಿಕ್ ಇಂದನೋ ಅಥವಾ ಟಕ್ ಅಂತ ಎಲ್ಲೋ ಮೇಲಿಂದ ಇಳಿದ್ ಬಂದ್ಬಿಡ್ತು, ಕಾಣಿಸ್ತು, ಇಲ್ಲ. ಆ ರೀತಿ ಯಾವ ರೂಪವನ್ನು ಸಹ ಕೃಷ್ಣ ತೋರಿಸ್ಲೇ ಇಲ್ವಂತೆ. ಕುತೂಹಲ ಇದೆ ಅಲ್ಲ? ಹಾಗಿದ್ರೆ ಹೇಗ್ ಕಾಣಿಸ್ತು ಅಂತ. ಈ ವುಮೆನ್ಸ್ ಡೇ ದಿನ ಆ ಒಬ್ಬ ಮಹಿಳೆಯನ್ನ ಚಿತ್ರಣ ಮಾಡ್ತಾ ಹೋಗ್ತಾರೆ. ಹೇಗೆ ಅಂತ ಅಂದ್ರೆ, ಹಲವಾರು ಕೈಗಳು, ಅದ್ರಲ್ಲಿ ಒಂದ್ ಕೈ ಅಡಿಗೆ ಮಾಡ್ತಾ ಇರುತ್ತೆ, ಒಂದ್ ಕೈ ಓದಿಸ್ತಾ ಇರುತ್ತೆ, ಒಂದ್ ಕೈ ಪ್ಯಾಕಿಂಗ್ ಮಾಡ್ತಾ ಇರುತ್ತೆ, ಈ ರೀತಿ. ಅಲ್ಲಿಗೆ ಹೆಂಗಸ್ರಿಗೆ ಅಷ್ಟೊಂದ್ ಕೈಗಳಿದ್ಯಾ? ಇಲ್ಲ ಅಲ್ವಾ? ಅಥವಾ ಅಷ್ಟೊಂದು ಅ ತಲೆಗಳಿದ್ಯಾ? ಅಂದ್ರೆ ಅಕ್ಕ, ತಂಗಿ, ಹೆಂಡತಿ, ಇದೆಲ್ಲ ತಲೆಗಳು ಅಂತ ನಾವು ತಗೊಂಡಾಗ ಅಷ್ಟೊಂದು ತಲೆಗಳಿದ್ಯಾ? ಇಲ್ಲ ಅಲ್ವಾ? ಒಬ್ಬನೇ, ಅಂದ್ರೆ ಒಬ್ಬಳೇ ಮಹಿಳೆ, 2 ಕೈ, 2 ಕಾಲು. ಆದ್ರೆ ಆಕೆ ನಿಭಾಯಿಸುವಂತಹ ಪಾತ್ರಗಳು, ಆಕೆ ನಿಭಾಯಿಸುವಂತಹ ಜವಾಬ್ದಾರಿಗಳು ಹಲವಾರು. ಸರಿ ಅಲ್ವಾ? ಅದೇ ರೀತಿ ಈ ವಿಶ್ವರೂಪ ಸಹ. ನಾವ್ ಅನ್ಕೊಂತ ಇದೀವಿ ವಿಶ್ವರೂಪ ಅಂದ ತಕ್ಷಣ ಆ ರೀತಿ ಇದೆ. ಎಸ್, ದೊಡ್ಡ ವಿಗ್ರಹದಲ್ಲಿ ಆತ ಕಾಣಿಸ್ಬಿಟ್ಟ, ಬೃಹದ್ ರೂಪದಲ್ಲಿ ಕಾಣಿಸ್ಬಿಟ್ಟ. ಇಲ್ಲ, ಆ ರೀತಿ ಯಾವುದೂ ಸಹ ಇಲ್ಲ. ಆದ್ರೆ ಇಲ್ಲಿ ನಮ್ಗೆ ಮನೆ ಅಂದ ತಕ್ಷಣ ಏನನ್ಸುತ್ತೆ?
ಮನೆ ಅಂದ ತಕ್ಷಣ ಒಂದು ಹಾಲ್ ಇದೆ, ಕಿಚನ್ ಇದೆ, ಬೆಡ್‌ರೂಮ್ಸ್ ಇದೆ, ಕಿಟಕಿ ಇದೆ, ಬಾಗ್ಲಿದೆ, ಗೋಡೆ ಇದೆ. ಹೀಗೆಲ್ಲ ಅನ್ನಿಸ್ತಾ ಹೋಗುತ್ತೆ. ಆದ್ರೆ ನಾವು ದಿವ್ಯ ದೃಷ್ಟಿಯಿಂದ ನೋಡಿದಾಗ, ಆ ಮನೆಯಲ್ಲಿ ನಾವಿರ್ಲಿ ಇಲ್ದೇ ಇರ್ಲಿ, ಆ ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದೊಂದು ಹ್ಮ್ ಸ್ಥಳದಲ್ಲೂ ಒಂದೊಂದು ದೇವತೆಗಳಿದೆ ಅಂತಾನೆ ಅನ್ಬಹುದು. ಇನ್ನು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ನಮ್ ಹೆಣ್ಮಕ್ಳಿಗೆಲ್ಲ ತವರು ಮನೆ ಅಥವಾ ಬಾಲ್ಯ ಅಂತ ಅಂದ ತಕ್ಷಣ ನಾವಲ್ಲಿಲ್ಲ. ನಾವಲ್ಲಿಲ್ಲ ಅಂದ್ರೂನು, ನಾವ್ ಆ ಮನೆಗ್ ಹೋದಾಗ ಅದ್ರಲ್ಲೂ ಹಳೇ ಮನೆಗಳಿಗ್ ಹೋಗ್ಬೇಕು. ಅಜ್ಜಿ ಮನೆಗೋ, ಅಪ್ಪ ಅಮ್ಮನ್ ಮನೆ ಹಳೇ ಮನೆ ಇರುತ್ತಲ್ಲ, ಆ ಮನೆಗ್ ಹೋದಾಗ ನಾವ್ ಆಟ ಆಡ್ತಾ ಇದ್ದ ಹಾಗೆ, ನಾವಿಲ್ಲಿ ಊಟ ಮಾಡ್ತಿದ್ದ ಹಾಗೆ, ಅಮ್ಮ ಹೊಡೆದ ಹಾಗೆ, ಅಥವಾ ಆ ಅಪ್ಪ ಕೈ ಹಿಡಿದು ಎಳ್ಕೊಂಡ್ ಬಂದು ಅಜ್ಜಿ ಕೈಲಿ ಎಣ್ಣೆ ಹಚ್ಚಿಸ್ದಾಗೆ, ಈ ರೀತಿ ಎಲ್ಲ ನಮ್ಗೆ ನೆನಪುಗಳು ಬರ್ತಾ ಹೋಗುತ್ತೆ ಅಲ್ವಾ? ಆ ನೆನಪುಗಳು ಶಾಶ್ವತ. ಅದ್ ಯಾವ್ದು ಹೋಗೋದೇ ಇಲ್ಲ. ಅಲ್ವಾ? ಅಂದ್ರೆ ಅಲ್ಲಿ ನೆನಪು ಇದೆಯಾ? ಅಂದ್ರೆ ಅಲ್ಲಿ ನಡೀತಾ ಇದೆಯಾ ಆ ಸಿಚುವೇಶನ್ ಅಂತ ನೋಡಿದ್ರೆ ಅಲ್ಲಿ ನಡೀತಾ ಇಲ್ಲ. ಆದ್ರೆ ನಡೆದು ಹೋದ ಹಲವಾರು ಘಟನೆಗಳು ನಮ್ ಕಣ್ಮುಂದೆ ಬರ್ತಾ ಹೋಗತ್ತೆ. ಅದೇ ರೀತಿ ಇಲ್ಲಿ ನಾವು ಮನೆ ಅಂದ ತಕ್ಷಣ ಮನೆ, ಬಾಗ್ಲು, ದೇವರು ಅಂದ ತಕ್ಷಣ ವಿಗ್ರಹಗಳು ಇದು ನಮಗೆ ನೆನಪಾಗ್ತಾ ಹೋಗತ್ತೆ. ಅದೇ ರೀತಿ ಅರ್ಜುನನಿಗೂ ಸಹ ಅದೇ ರೀತಿ ಕಾಣಿಸ್ತು. ಆದ್ರೆ ಇಲ್ಲಿ ಅರ್ಜುನನ ಹಾಗೆ ನಮಗೂ ಸಹ ದಿವ್ಯ ದೃಷ್ಟಿಯನ್ನ ಕೊಟ್ರೆ, ನೋಡಿ, ದಿವ್ಯ ಕಣ್ಣನ್ನ ಕೊಡಲ್ಲ, ದಿವ್ಯ ಶಕ್ತಿಯನ್ನ ಕೊಡೋದಿಲ್ಲ ಇಲ್ಲಿ ಭಗವಂತ. ದಿವ್ಯ ದೃಷ್ಟಿಯನ್ನ ಕೊಟ್ರೆ ಎಲ್ಲವುದ್ರಲ್ಲೂ ನಾವು ಭಗವಂತನನ್ನ ಕಾಣ್ಬೋದು. ಅದ್ರಲ್ಲಿ ಯಾವುದೇ ರೀತಿಯಾದ ಡೌಟೇ ಇಲ್ಲ. ಹೊಸ್ಲು ಅಂದ ತಕ್ಷಣ ಅಲ್ಲಿ ಲಕ್ಷ್ಮಿ ಕೂತಿದ್ದಾಳೆ. ಅಡಿಗೆ ಮನೆಗ್ ಬಂದ ತಕ್ಷಣ, ಒಲೆ ಹಚ್ಚಿದ ತಕ್ಷಣ ಅಲ್ಲಿ ಅಗ್ನಿದೇವ ಇದ್ದಾನೆ. ಅಥವಾ ನಾವು ಅಡಿಗೆ ಮಾಡ್ಬೇಕಾದ್ರೆ ಅದ್ರಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ ಅಲ್ವಾ? ಇದನ್ನೇ ಭಗವಂತ ಇಲ್ಲಿ ವಿಶ್ವರೂಪ ಅನ್ನುವ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಈ ರೀತಿ ನಾವು ಸಹ ನೋಡಬಹುದು. ಮನುಷ್ಯರಲ್ಲಿ ಆ ಕೂತವರಲ್ಲಿ, ನಾನು ಮನುಷ್ಯರಲ್ಲಿ, ಎಲ್ಲ ಮನುಷ್ಯರಲ್ಲಿ ಕೂತಿದ್ದೀನಿ. ಹಲವಾರು ಜೀವಿಗಳಲ್ಲಿ ನಾನು ಕೂತಿದ್ದೀನಿ. ಆದ್ರೆ ಆ ಮನುಷ್ಯನ ದೇಹದಲ್ಲಿ, ದೇಹಕ್ಕೆ ಮುಪ್ಪು ಬರುತ್ತೆ. ಆದ್ರೆ ನನಗೆ ಮುಪ್ಪು ಬರೋದಿಲ್ಲ. ನೋಡಿ ಎಷ್ಟು ಸುಂದರವಾಗಿ ಭಗವಂತ ಹೇಳ್ಕೊಂಡು ಹೋಗ್ತಾನೆ. ಅವರಿಗೆ ಮುಪ್ಪು ಬರುತ್ತೆ, ನನಗ್ ಮುಪ್ಪು ಬರೋದಿಲ್ಲ. ಅವರಿಗೆ ದೋಷ ಬರುತ್ತೆ, ನನಗ್ ದೋಷ ಬರೋದಿಲ್ಲ. ಅವರಿಗೆ ಕಾಯಿಲೆ, ಕಸಾಲೆ, ಭವ ಎಲ್ಲದೂ ಇದೆ. ಆದ್ರೆ ನನಗಿಲ್ಲ. ನಾನು ಅವ್ರೆಲ್ಲ ಜೀವಿಗಳಲ್ಲಿ ಇದ್ದೀನಿ. ಅದನ್ನೇ ಈ ವಿಶ್ವರೂಪ ಮುಗಿಯೋದ್ರೊಳಗಡೆ ಅರ್ಜುನ ಹೇಳ್ತಾ ಹೋಗ್ತಾನೆ. ನಾನ್ ನಿನಗೆ ಹೇಗ್ ನಮಸ್ಕಾರ ಮಾಡ್ಲಿ ಅಂತ ಕೇಳ್ತಾನೆ. ಸಾಮಾನ್ಯವಾಗಿ ಆ ನಮ್ಮಲ್ಲೂ ಈ ಡಿಸ್ಕಷನ್ಸ್ ನಡೆಯುತ್ತೆ. ಅಯ್ಯೋ, ದೇವ್ರಿಗೆ ಬೆನ್ ಮಾಡ್ ಕೂತ್ಕೊಂಡ್ಬಿಡ್ಬೇಡು, ಕೂತ್ಕೋಬೇಡಿ, ದೇವ್ರಿಗೆ ಬೆನ್ ಮಾಡಿ ಹೋಗ್ಬೇಡಿ, ದೇವ್ರ ಕಡೆಗೆ ಮುಖ ಮಾಡೇ ಕೂತ್ಕೋಬೇಕು, ದೇವ್ರಿಗೆ ಬೆನ್ ಮಾಡ್ಬಿಟ್ರೆ ಆ ಆ, ದೋಷ ಆಗತ್ತೆ. ಹೌದಾ? ದೇವ್ರು ಆ ವಿಗ್ರಹದಲ್ಲಿ ಮಾತ್ರ ಇದಾನ? ಎಲ್ಲಾ ಕಡೆ ಇಲ್ವಾ ಹಾಗಿದ್ರೆ? ಅದನ್ನೇ ಇಲ್ಲಿ ಹೇಳಿದ್ದು. ಅರ್ಜುನ ನಮಸ್ಕಾರ ಮಾಡ್ಬೇಕಾರೆ, ಅಂದ್ರೆ ಕೊನೆಗೊಂದು ಹೇಳ್ತಾನೆ, ನೀನ್ ಎಲ್ಲಾ ಕಡೆ ಇದೀಯಾ, ನಾನ್ ನಿನಗ್ ಹೇಗ್ ನಮಸ್ಕಾರ ಮಾಡ್ಲಿ ಅಂತ ಕೇಳ್ತಾನೆ. ಅಂದ್ರೆ ಪ್ರತಿಯೊಂದು ಅಣುವಿನಲ್ಲಿ, ಕಣದಲ್ಲಿ, ಅಂದ್ರೆ ಈಗ ಉದಾಹರಣೆ ಹೇಗೆ ಅಂತ ಅಂದ್ರೆ, ಈಗ ಅಣುಗಳೆಲ್ಲಾ ಕಡೆ ಇದೆ ಅಂತ ಹೇಳ್ತೀವಿ ಅಲ್ವಾ? ಅಂದ್ರೆ ಬ್ಯಾಕ್ಟೀರಿಯಾಗಳಿರಬಹುದು, ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ, ವಾಟ್ ಎವರ್ ಇಟ್ ಈಸ್, ಬ್ಯಾಕ್ಟೀರಿಯಾಸ್ ಎಲ್ಲಾ ಕಡೆ ಇದೆ ಅಂತ ನಮಗೆ ಗೊತ್ತು. ಆದ್ರೆ ನಮ್ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಆದ್ರೆ ದುರ್ಬೀನ್ ಹಾಕೊಂಡು ನಾವು ಹುಡುಕಿದಾಗ, ಅಥವಾ ಮೈಕ್ರೋಸ್ಕೋಪ್ ಹಾಕೊಂಡು ಹುಡುಕಿದಾಗ, ನಮಗೆ ಎಲ್ಲಾ ಕಡೆ ಏನೋ ಒಂದು ಜೀವಿಗಳು, ಚಲನವಲನಗಳು ನಮ್ಗೆ ಕಾಣಿಸ್ತಾ ಹೋಗುತ್ತೆ ಅಲ್ವಾ? ಅವಾಗ ನಾನು ಹೇಗಪ್ಪ ಈ ಬ್ಯಾ ಕ್ರಿಮಿಕೀಟದಿಂದ ಎಲ್ಲ ದೂರ ಹೋಗ್ಲಿ, ಬ್ಯಾಕ್ಟೀರಿಯಾದಿಂದ ಹೊರಗೆ ಹೋಗ್ಲಿ ಅಂತ ನಮಗ್ ಅನ್ಸುತ್ತೆ ಅಲ್ವಾ? ಜಸ್ಟ್ ಲೈಕ್ ದಟ್, ಭಗವಂತ ಪ್ರತಿಯೊಂದು ಜೀವಿಯಲ್ಲಿ ಇದ್ದಾನೆ, ಪ್ರತಿಯೊಂದು ಅಣುವಿನಲ್ಲಿ ಇದ್ದಾನೆ. ನಾನು ಹೇಗೆ ನಿನಗ್ ನಮಸ್ಕಾರ ಮಾಡ್ಲಿ ಅಂತ ಕೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ನಮಸ್ಕಾರ ಮಾಡ್ಬೇಕು ಅಂದ್ರೆ, ನಾನೀಗ ನೀನ್ ನನ್ ಮುಂದೆ ನಿಂತಿದ್ಯಾ, ನಾನ್ ನಿನಗ್ ನಮಸ್ಕಾರ ಮಾಡ್ತೀನಿ. ಆದ್ರೆ ನೀನ್ ನನ್ನ ಹಿಂದೆನೂ ಇದ್ಯಾ, ನಾನ್ ನಿನಗ್ ಕಾಲ್ ತೋರಿಸ್ದಂಗ ಆಗ್ಬಿಡುತ್ತೆ ಅಲ್ವಾ? ನೋಡಿ, ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋದಾಗ ಕೇವಲ ದೇವಸ್ಥಾನದ ಮುಂಭಾಗ್ಲನ್ನ ನೋಡ್ತೀವಿ, ದೇವರ ವಿಗ್ರಹವನ್ನ ನೋಡ್ತೀವಿ. ಹೊರ ಬಂದ ಮೇಲೆ ಆ ಯಾವ ಕಡೆ ವಿಗ್ರಹ ಇರುತ್ತೋ ಅಲ್ಲಿಗೊಂದು ನಾವು ನಮಸ್ಕಾರವನ್ನ ಮಾಡ್ತೀವಿ. ಹಾಗಿದ್ರೆ ದೇವ್ರ ಆ ವಿಗ್ರಹದಲ್ಲಿ ಮಾತ್ರನೇ ಇತ್ತ?
ಅಲ್ವಾ? ಅಥವಾ ನಾವು ಯಾವುದೋ ಒಂದು ಗೋಡೆಗೆ ಒಂದು ಫೋಟೋ ಹಾಕಿದೀವಿ ಅಂದ ತಕ್ಷಣ ದಿಂಬು ಹಾಕಿ ಮಲಗ್ಬೇಕಾದ್ರೆ, ಅಯ್ಯೋ! ದೇವ್ರ ಕಡೆ ಕಾಲಾಗ್ಬಿಡುತ್ತೆ. ನಾವು ದೇವ್ರ ಕಡೆ ಕಾಲ್ ಹಾಕಿ ಮಲಗಬಾರ್ದು ಅಂದ್ರೆ, ಆ ಫೋಟೋದಲ್ಲಿ ಮಾತ್ರ ಭಗವಂತ ಇದ್ನ, ಬೇರೆ ಕಡೆ ಇರ್ಲಿಲ್ವಾ ಭಗವಂತ? ಯೋಚನೆ ಮಾಡ್ಬೇಕು. ಅಲ್ವಾ? ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ನಮ್ಮ ಕನಕದಾಸರನ್ನೇ ತಗೋಬೇಕು. ಯಾಕೆಂದ್ರೆ ಕನಕದಾಸರಿಗೆ ಗುರುಗಳು ಎಲ್ಲ ಶಿಷ್ಯರಿಗೂ ಬಾಳೆಹಣ್ಣನ್ನು ಕೊಡ್ತಾರೆ. ಹೋಗಿ ತಿನ್ಕೊಂಬ ಅಂತ. ಎಲ್ರೂ ತಿನ್ಕೊಂಡ್ ಬಂದಿರ್ತಾರೆ. ಆದ್ರೆ ಕನಕದಾಸರು ಮಾತ್ರ ತಿನ್ಕೊಂಡೇ ಬಂದಿರೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಈಗ ಬೇರೆ ಶಿಷ್ಯರಿಗೂ ಕೇಳ್ತಾರೆ. "ನೀವ್ ಹೇಗೇಗ್ ತಿಂದ್ರಿ ಹೇಳಿ" ಅಂದಾಗ ಒಬ್ಬೊಬ್ಬರು ಶಿಷ್ಯರು ಒಂದೊಂದು ರೀತಿ ಅವರಿಗೆ ವಿವರಣೆಯನ್ನ ಕೊಡ್ತಾರೆ. ನಾನು ಹಂಡೆ ಒಳಗಡೆ ಹೋಗಿ ತಿನ್ಕೊಂಬಂದೆ. ನಾನ್ ರೂಮ್ ಬಾಗ್ಲು ಹಾಕೊಂಡ್ ತಿನ್ಕೊಂಬಂದೆ. ನಾನು ಮುಸ್ಕ್ ಹಾಕೊಂಡ್ ತಿಂದೆ. ನಾನ್ ನದಿನಲ್ಲಿ ಮುಳುಗ್ಬಿಟ್ಟು ತಿಂದೆ. ಆದ್ರೆ ಕನಕದಾಸರು ಹೇಳ್ತಾರೆ, ಇಲ್ಲಿ ಮನುಷ್ಯರಿಗಿಂತ ಭಗವಂತನನ್ನ ಕಣ್ಣು ತಪ್ಪಿಸಿ ನಂಗೆ ತಿನ್ನೋದಿಕ್ಕಾಗ್ಲೇ ಇಲ್ಲ ಅಂತ. ಅಂದ್ರೆ ಆತ ಸರ್ವಂತರ್ಯಾಮಿ. ಎಲ್ಲ ನೋಡ್ತಾ ಇದ್ದಾನೆ. ನಾವ್ ಅನ್ಕೊಂತಾ ಇದ್ವಿ, ಅಯ್ಯೋ ಯಾರು ನೋಡ್ತಾ ಇಲ್ಲ ಕಣ್ರಿ. ಯಾರು ನೋಡ್ತಿಲ್ಲ ಅಂದ್ರೂನು ಸಹ ಮೇಲೊಬ್ಬ ಇದ್ದಾನೆ. ಅವನು ಎಲ್ಲವನ್ನ ನೋಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ದು ಅವನ ವಿಶ್ವರೂಪ ಇನ್ನೂ ಕಂಡೇ ಇಲ್ಲ. ಆದ್ರೆ ಅರ್ಜುನನಿಗೆ ಕೊನೆಗೆ ಹೇಳ್ತಾನೆ, ನಾನ್ ನಿನಗೆ ಹೇಗ್ ನಮಸ್ಕಾರ ಮಾಡ್ಲಿ? ಅಂದ್ರೆ ಅವನ ವಿಶ್ವರೂಪ ಹೇಗೆಲ್ಲ ಇದೆ ಅನ್ನೋ ಕುತೂಹಲ ನನಗೂ ಸಹ ಇದೆ. ಅದೇ ರೀತಿ ಅದು ಮುಂದುವರೆದು ಭಗವಂತ ಹೇಳ್ತಾ ಹೋಗ್ತಾನೆ, ಪಶ್ಯ ನೋಡು, ಆದಿತ್ಯಾನ್ ಆದಿತ್ಯರ ದ್ವಾದಶ ಪುತ್ರರು ಅಂದ್ರೆ ಆದಿತ್ಯ ಷೋಡಶಾದಿತ್ಯರು ಅಂತ ಹೇಳ್ತಾರೆ. ವಸುನ್ ಅಷ್ಟವಸುಗಳು, ರುದ್ರಾನ್ ಏಕದಶ ರುದ್ರರು, ಅಶ್ವಿನ್ ಇಬ್ಬರು ಅಶ್ವಿನಿ ಕುಮಾರರು, ಮರುತಃ 49 ಮರುತ ದೇವತೆಗಳು ಅಂದ್ರೆ ಇವರನ್ನ ವಾಯು ದೇವತೆಗಳು ಅಂತಲೂ ಕರಿತಾ ಹೋಗ್ತಾರೆ. ತಥಾ ಕೂಡ ಬಹುನಿ ಅನೇಕ ಅದೃಶ್ಯ ನೀನು ನೋಡದಿರದ ಪೂರ್ಣಾನಿ ಹಿಂದೆ ಪಶ್ಯ ನೋಡು ಆಶ್ಚರ್ಯಾಣಿ ಸಕಲ ಅದ್ಭುತಗಳನ್ನು ಭರತ್ ಭಾರತ ಭಾರತ ಶ್ರೇಷ್ಠನೇ. ಇಲ್ಲಿ ನಾವು ಮೊದ್ಲು ತಿಳ್ಕೊಬೇಕಾಗಿರೋದು, ಅವನನ್ನ ಇಲ್ಲಿ ಹೇಳ್ತಾ ಇರೋದು ಭಗವಂತ, ಹೇ ಭರತನೇ, ಅರ್ಜುನ ಅಂತ ಕರಿಬೋದಿತ್ತು, ಪಾರ್ಥ ಅಂತ ಕರಿಬೋದಿತ್ತು. ಆದ್ರೆ ಇಲ್ಲಿ ಭಾರತ ಅಂತಾನೆ ಕರಿತಾ ಇದ್ದಾನೆ. ಭಾರತ ಅಂದ್ರೆ ಭಕ್ತಿ ಪೂರಿತನಾದವನೇ. ನೀನ್ ತುಂಬಾ ವಿನಯವಾಗಿದ್ಯಾ, ನೀನ್ ತುಂಬಾ ಭಕ್ತಿಯಿಂದ ಕೂಡಿದ್ಯಾ. ಅಷ್ಟೇ ಅಲ್ಲ, ಭರತ ವಂಶದಲ್ಲೇ ಶ್ರೇಷ್ಠನಾಗಿರೋವನೇ. ನಮಗ್ ಗೊತ್ತಾಗೋಗಿದೆ ಭಗವಂತ ಅವ ಪಾಂಡವರಲ್ಲೇ ವಿಶೇಷವಾಗಿ ಅರ್ಜುನನಲ್ಲಿ ಇದ್ದಾನೆ ಅಂತ. ಹಾಗಾಗಿ ಭರತ ವಂಶದಲ್ಲೇ ಶ್ರೇಷ್ಠನಾಗಿರುವವನೇ. ಇಲ್ಲಿ ಶ್ರೇಷ್ಠತೆ ಬಂದಿರೋದು ಕೇವಲ ಭಗವಂತ ಅವನಲ್ಲಿ ಇರೋದ್ರಿಂದ. ಅಷ್ಟೇ ಅಲ್ಲ, ಜ್ಞಾನ ಉಳ್ಳವನೇ. ಅದಕ್ಕೋಸ್ಕರನೇ ಇಲ್ಲಿ ಭಾರತ ಅಂತ ಕರಿತಾ ಇರೋದು. ಪಶ್ಯ ನೋಡು, ನಾನು ಯಾವ್ಯಾವ್ದ್ರಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡು. ಆದಿತ್ಯಾನ್ 12 ಜನ ಆದಿತ್ಯರು, ನಾವೇನು ಅತಿಥಿಯ ಮಕ್ಕಳು ಅಂತ ಹೇಳ್ತೀವಿ. ಆ 12 ಜನ ಆದಿತ್ಯರಲ್ಲಿ ನಾನು ವಿಶೇಷವಾಗಿ ಇದ್ದೀನಿ. ವಸು ವಸುಗಳಲ್ಲಿ ನಾನಿದ್ದೇನೆ. 11 ಜನ ರುದ್ರರಲ್ಲಿ ನಾನಿದ್ದೇನೆ. ಅಷ್ಟೇ ಅಲ್ಲ, ಅಶ್ವಿನಿ ದೇವತೆಗಳು ಅಂದ್ರೆ ಇಬ್ಬರು ಅಶ್ವಿನಿ ದೇವತೆಗಳು ಅಂತ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು, ಇವರು ಸೂರ್ಯ ಪುತ್ರರು ಅಂತಲೂ ಸಹ ನಮಗ್ ಗೊತ್ತು. ಅಷ್ಟೇ ಅಲ್ಲ, ಇವರನ್ನ ಆ ಅಸ್ತ ದೇವತೆಗಳು ಅಂತಲೂ ಕರೀತಾರೆ. ಅಂದ್ರೆ ಏನಾದ್ರು ಹೇಳಿದ್ರೆ ಅಶ್ವಿನಿ ದೇವತೆಗಳು ಮೇಲ್ ಹೋಗ್ತಾ ಇರ್ತಾರೆ. ಸಂಜೆ ಹೊತ್ತು ನಾವು ಏನು ಮಾತಾಡ್ಬಾರ್ದು, ಮಾತಾಡಿದ್ರೆ ಭಗವಂತ ಅಸ್ತು ಅಂದ್ಬಿಡ್ತಾರೆ. ಇನ್ನು ಹೇಳ್ಬೇಕು ಅಂದ್ರೆ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಹೇಳೋರು, ಅಶ್ವಿನಿ ದೇವತೆಗಳು ಎಲ್ಲೋ ಇರೋದಿಲ್ಲ, ನಮ್ಮ 2 ಭುಜದ ಮೇಲೆ ಕೂತ್ಕೊಂಡಿರ್ತಾರೆ. ನಾವ್ ಏನ್ ಮಾತಾಡ್ತೀವೋ ಅದಕ್ಕೆಲ್ಲ ಅಸ್ತು ಅಸ್ತು ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾವು ಒಳ್ಳೇದೇ ಮಾತಾಡ್ಬೇಕು. ಬೇಕಾದ್ರೆ ನೋಡಿ, ಕೆಲವು ಮನೆಯಲ್ಲಿ ಅರಿಶಿನ ಖಾಲಿ ಆಯ್ತು, ಕುಂಕುಮ ಖಾಲಿ ಆಯ್ತು, ಅಥವಾ ಏನೋ ಒಂದು ವಸ್ತು ಖಾಲಿ ಆಯ್ತು ಅಂತ ಹೇಳೋದೇ ಇಲ್ಲ. ಅದರಲ್ಲೂ ಎಕ್ಸ್ಪೆಷಲಿ ಮಂಗಳ ದ್ರವ್ಯಗಳು ನಾವ್ ಹೇಳೋದೇನೋ, ಅರಿಶಿನ ಕುಂಕುಮ ಹೆಚ್ಚಾಗಿದೆ ತಗೊಂಬನ್ನಿ, ಉಪ್ಪು ಹೆಚ್ಚಾಗಿದೆ ತಗೊಂಬನ್ನಿ, ಅಥವಾ ಇನ್ನೇನೋ ಹೆಚ್ಚಾಗಿದೆ ತಗೊಂಬನ್ನಿ. ಅಂದ್ರೆ ನಮ್ಮ ಮನೇಲಿ ಹೆಚ್ಚಿದೆ ಅದು,
ಖಾಲಿ ಇದೆ ಅಂತ ಹೇಳೋದೇ ಇಲ್ಲ. ಬಟ್ ಅವ್ರಿಗೆ ಗೊತ್ತಾಗುತ್ತೆ. ಓಕೆ ಇದು ಖಾಲಿಯಾಗಿದೆ ನಾನ್ ಬರ್ಬೇಕಾದ್ರೆ ತಗೊಂಡ್ ಬರ್ಬೇಕು ಅಂತ. ಅಂದ್ರೆ ಇದ್ರ ಅರ್ಥ ಏನು? ನಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯವೂ ಸಹ ತುಂಬಿ ತುಳುಕಲಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಆ ಅಶ್ವಿನಿ ದೇವತೆಗಳಲ್ಲಿದ್ದೀನಿ. ಮರುತ ಅಂದ್ರೆ 49 ಮರುತ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ. ಆ 49 ಮರುತ ದೇವತೆಗಳಲ್ಲಿ ನಾನಿದ್ದೇನೆ. ಬಹುನ್ಯ ಅಂದ್ರೆ ಬಹುನ್ಯ ಅಂತ ಅಂದ್ರೆ ನೀನ್ ಇಲ್ಲಿಯವರೆಗೂ ಏನ್ ನೋಡಿದ್ಯಾ ಅಥವಾ ಏನು ಕಂಡಿಲ್ಲ ನೀನ್ ಇಲ್ಲಿವರೆಗೂ. ನೀನ್ ಅನ್ಕೊಂಡಿದ್ಯಾ ನೀನ್ ಇದ್ರಲ್ಲಿದೆ, ಅದ್ರಲ್ಲಿದೆ ಅಂತ ನಾನೇನು ವಿಭೂತಿ ರೂಪದಲ್ಲಿ ಹೇಳಿದ್ದೀನಿ. ನೀನು ಬರೀ ಅಷ್ಟೇ ಅಂತ ಅನ್ಕೊಂಡಿದ್ಯಾ? ಅಷ್ಟೇ ಅಲ್ಲ, ನೀನು ಇಲ್ಲಿವರೆಗೂ ಕಾಣದೇ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ನಾನಿದ್ದೇನೆ. ಅಷ್ಟೇ ಅಲ್ಲ, ಆಶ್ಚರ್ಯ ರೂಪದಲ್ಲಿ ನಾನಿದ್ದೀನಿ. ನೀನು ನೀನು ಕಾಣ್ತೀಯ, ಅದನ್ನೆಲ್ಲವನ್ನ ನೀನು ಕಾಣ್ತೀಯ. ಅಂದ್ರೆ ಮೊದ್ಲು ನೋಡು ಅಂತ ಹೇಳಿದ ಭಗವಂತ, ಈಗ ನೀನ್ ಕಾಣ್ತೀಯ. ಯಾಕಪ್ಪ ಅಂತ ಅಂದ್ರೆ ಅದನ್ನ ನೀನು ನೋಡ್ಬಹುದು, ನೀನ್ ನೋಡ್ತೀಯ. ಅಂದ್ರೆ ಈಗ ಭಗವಂತ ಅರ್ಜುನನಿಗೆ ಸಂಪೂರ್ಣವಾದಂತಹ ಒಪ್ಪಿಗೆ ಕೊಡ್ತಾನೆ ಅಂತ ಹೇಳ್ತಾರಲ್ಲ, ಆ ರೀತಿ ಒಪ್ಪಿಗೆಯನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ನನ್ನ ಸಹಸ್ರಾರು ರೂಪಗಳು, ಅದರಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಆದಿತ್ಯರಲ್ಲಿ, ವಸುಗಳಲ್ಲಿ, ರುದ್ರರಲ್ಲಿ, ಅಶ್ವಿನಿ ದೇವತೆಗಳಲ್ಲಿ, ಅಷ್ಟೇ ಅಲ್ಲ ಮರುತ ದೇವತೆಗಳಲ್ಲಿ ನಾನಿದ್ದೀನಿ. ನೀನು ನನ್ನನ್ನ ನೋಡಬಹುದು. ಅದು ಮುಂದುವರೆದು ಭಗವಂತ ಹೇಳ್ತಾನೆ, ಈಹ ಇದರಲ್ಲಿ ಏಕಸ್ಥಂ ಒಂದು ಸ್ಥಳದಲ್ಲಿ ಜಗತ್ ವಿಶ್ವವನ್ನ ಕೃಷ್ಣಂ ಪೂರ್ಣವಾಗಿ ಪಶ್ಯ ನೋಡು, ಆದ್ಯ ಕೂಡಲೇ, ಸ ಜೊತೆಗೆ, ಚರ ಚಲಿಸುವ, ಅಚರಂ ಚಲಿಸದ, ಮಮ ನನ್ನ ದೇಹವೇ ಶರೀರದಲ್ಲಿ ಗುಡಾಕೇಶ ಅರ್ಜುನನೇ, ಯತ್ ಯಾವುದನ್ನು, ಛ ಕೂಡ, ಅನ್ಯತ್ ಬೇರೆಯದು, ದೃಷ್ಟುವಂ ನೋಡಲು, ಇಚ್ಛಸಿ ಅಂದ್ರೆ ಅಪೇಕ್ಷಿಸುತ್ತೀಯೋ. ಅಂದ್ರೆ ಇನ್ನು ಮುಂದುವರೆದು ಭಗವಂತ ಹೇಳ್ತಾ ಇದ್ದಾನೆ, ನೀನು ತುಂಬಾ ಆಸೆ ಪಡ್ತಾ ಇದ್ಯಲ್ಲ ಗುಡಾಕೇಶ. ಇಲ್ಲಿ ಯಾಕೆ ಗುಡಾಕೇಶ ಅಂತಾರೆ ಹೇಳ್ತಾರೆ ಅಂತ ಅಂದ್ರೆ, ನಿದ್ರೆಯನ್ನ ಗೆದ್ದವನು ಅರ್ಜುನ, ಹಾಗಾಗಿ ಅವನನ್ನ ಗುಡಾಕೇಶ ಅಂತ ಹೇಳ್ತಾರೆ. ಇಲ್ಲಿ ಆತ ವಿದ್ಯೆಯನ್ನ ಪಡಿಬೇಕು ಅಥವಾ ತಪಸ್ಸನ್ನ ಮಾಡಬೇಕು ಅಥವಾ ದೇವತೆಯನ್ನ ಒಲಿಸ್ಬೇಕು ಅಂದಾಗ ಆತ ಎಷ್ಟೋ ವರ್ಷಗಳು ನಿದ್ರೆಯನ್ನೇ ಮಾಡಿಲ್ವಂತೆ. ಆತ ನಿದ್ರೆಯನ್ನ ಗೆದ್ದವನು. ಹಾಗಾಗಿ ಈ ರೂಪದಲ್ಲಿ ಅಂದ್ರೆ ನೀನೇನು ವಿಶ್ವರೂಪ ಅಂತ ಇದೆಯಾ, ಈ ರೂಪದಲ್ಲಿ ಇಡೀ ಜಗತ್ತು ಒಟ್ಟಾಗಿ ಕೂಡಿದೆ. ಪ್ರತಿಯೊಂದರಲ್ಲೂ ಸಹ ಭಗವಂತನನ್ನ ಕಾಣ್ತಾ ಇದ್ದೀಯಾ. ಅಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣಿನಲ್ಲಿ ಏನೆಲ್ಲ ಕಾಣ್ತಾ ಇದೆ, ಪ್ರತಿಯೊಂದು ವಸ್ತುವಿನಲ್ಲೂ ಸಹ ನಾನಿದ್ದೇನೆ. ಹಾಗಾಗಿ ನೋಡು, ನಿನ್ನ ಆಸೆಯನ್ನ ನಾನು ಈಡೇರಿಸ್ತೀನಿ. ಅದಕ್ಕೇನೆ ಇಲ್ಲಿ ಪ್ರಪಂಚ ಅಂತ ಕರೆಯೋದು. ಅಂದ್ರೆ 5 ವಿಧವಾದ ದೇವತೆಗಳಿಂದ ಕೂಡಿದ ಈ ಸಮೂಹಕ್ಕೆ ಪ್ರಪಂಚ ಅಂತ ಕರೀತಾರೆ. ಅದ್ ಯಾವ್ಯಾವ ದೇವತೆಗಳು ಅಂದ್ರೆ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದ ಹಾಗೆ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ದೇವತೆಗಳು ಹಾಗೂ ಮರುತ ದೇವತೆಗಳು ಅಂತ ಹೇಳ್ತಾ ಹೋಗ್ತಾರೆ. ಈ 5 ವಿಧದ ದೇವತೆಗಳಿಂದ ಕೂಡಿದ್ದಕ್ಕೆ ಇದಕ್ಕೆ ಪ್ರಪಂಚ ಅಂತ ಕರೀತಾರಂತೆ. ಹಾಗಾಗಿ ಅಂತಹ ದೇವತೆ ಅಂದ್ರೆ ನಾವು ದೇವತೆಗಳೇ ಬೇರೆ, ಭಗವಂತನೇ ಬೇರೆ, ಇವ್ರನ್ನೇ ಬೇರೆ ಪೂಜೆ ಮಾಡ್ಬೇಕು, ಭಗವಂತನ್ನೇ ಬೇರೆ ಪೂಜೆ ಮಾಡ್ಬೇಕು, ಈ ರೀತಿ ಅನ್ಕೊಂತಾ ಇದೀವಿ. ಆದ್ರೆ ಇಲ್ಲಿ ಭಗವಂತ ಹೇಳ್ತಿರೋದೇನು ಅಂದ್ರೆ, ಹೌದು ದೇವತೆಗಳೇ ಬೇರೆ, ನಾನೇ ಬೇರೆ, ಆದರೆ ಎಲ್ಲಾ ದೇವತೆಗಳು ಸಹ ನನ್ನಲ್ಲೇ ಇದ್ದಾರೆ. ಅದಕ್ಕೆ ನಮಗೆ ವಿಶ್ವರೂಪ ಅಂದ ತಕ್ಷಣ ನಮಗೆ ಮನುಷ್ಯರಿಗೆ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾರೆ, ಹಲವಾರು ತಲೆಗಳನ್ನ ಇಡ್ತಾರೆ. ಆದ್ರೆ ಎಲ್ಲಾ ದೇವತೆಗಳಲ್ಲೂ ಸಹ ನಾನಿದ್ದೇನೆ ಅಂದ್ರೆ ಭಗವಂತ ಇದ್ದೇನೆ. ನೀರು ಅಂತ ತಗೊಂತೀವಿ, ಗಂಗೆ ಅಂತ ಪೂಜೆ ಮಾಡ್ತೀವಿ, ಆದ್ರೆ ಗಂಗೆಯಲ್ಲಿ ಭಗವಂತ ಇದ್ದಾನೆ.
ಅಗ್ನಿ ಅಂತ ಪೂಜೆ ಮಾಡ್ತೀವಿ. ಅಗ್ನಿಗೆ ಆಹುತಿಯನ್ನ ಹಾಕ್ತೀವಿ. ಆ ಅಗ್ನಿಯಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ಹೇಳಿದ್ದು, ನಾವು ಯಾವ ದೇವತೆಯನ್ನ ಪೂಜೆ ಮಾಡಿದ್ರೂ ಸಹ ಅದು ಅಲ್ಲಿ ಭಗವಂತ ಇದ್ದಾನೆ. ಕೆಲವರು ತಿಳ್ಕೊಳ್ಳದೆ ಮಾಡ್ತೀವಿ, ಕೆಲವರು ತಿಳಿದು ಮಾಡ್ತೀವಿ. ತಿಳಿದು ಮಾಡಿದಾಗ ಏನಿರುತ್ತೆ, ಅಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ ಅಲ್ವಾ? ಅಂದ್ರೆ ಈಗ ಅವನು ಅಡಿಗೆ ಮಾಡ್ತಾನೆ. ಅಡಿಗೆ ಮಾಡಿ ಫಂಕ್ಷನ್‌ಗೆ ಬಂದವರಿಗೆಲ್ಲ ಅವನು ಏನ್ ಅಡಿಗೆ ಮಾಡಿರ್ತಾನೋ ಅದನ್ನೇ ಬಡಿಸೋದು. ಆದ್ರೆ ಆ ಅಡಿಗೆಯವನಿಗೆ ಗೊತ್ತಿರುತ್ತೆ. ಇವತ್ತು ನಾನು ಪ್ರೀತಿಸೋ ಹುಡುಗಿ ಬರ್ತಾ ಇದ್ದಾಳೆ ಅಂತ. ಅವನು ಅದೇ ಅಡಿಗೆನೇ ಮಾಡ್ತಾನೆ. ಆದ್ರೆ ಆ ಹುಡುಗಿಗೆ ಏನನ್ಸುತ್ತೆ, ಅಯ್ಯೋ! ನಮ್ಮ ಮನೆಯವ್ರು ಮಾಡಿದ್ದಪ್ಪ ಅಂತ ಅನ್ಸುತ್ತಲ್ವಾ? ಆ ರೀತಿ ಎಲ್ಲಾ ದೇವತೆಗಳು ಬೇರೆ, ಭಗವಂತನೇ ಬೇರೆ ಅಲ್ಲ. ಎಲ್ಲಾ ದೇವತೆಗಳಲ್ಲಿ ಭಗವಂತ ಇದ್ದಾನೆ. ಭಗವಂತನಲ್ಲಿ ಪ್ರತಿಯೊಂದು ದೇವತೆಗಳು ಸಹ ಸಮೂಹ ಇದೆ. ಭಗವಂತನಿಲ್ಲದೆ ಏನೂ ಇಲ್ಲ. ಅದಕ್ಕೆ ಅವನು ವಿಭೂತಿ ರೂಪದಲ್ಲಿ ಹೇಳಿದ್ದು. ನಾನು ಎಲ್ಲೆಲ್ಲಿದ್ದೀನಿ ಅಂತ ಅನ್ನೋದಕ್ಕಿಂತ ನಾನಿಲ್ಲದೇ ಇರುವಂತಹ ವಸ್ತುವೇ ಇಲ್ಲ. ಈಗ ಉದಾಹರಣೆ, ಯಾರ್ದೋ ಒಂದು ನಗು ಚೆನ್ನಾಗಿದೆ ಅಂದ್ರೂ ಅಲ್ಲಿ ಭಗವಂತ ಇದ್ದಾನೆ. ಯಾಕಪ್ಪ? ಅವ್ರು ನಕ್ರೆ ಭಗವಂತ ಹೇಗಿರ್ತಾನೆ ಅಂತ ಅಂದ್ರೆ, ಅವ್ರ ನಗು ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಆ ನಗು ಮಾಯ ಆಗ್ಬಿಟ್ಟಿರುತ್ತೆ. ಅಂದ್ರೆ ಭಗವಂತನ ಸಾನ್ನಿಧ್ಯ ಇದ್ದಾಗ ಮಾತ್ರ ಎಲ್ಲವುದೂ ಸೊಗಸಾಗಿರುತ್ತೆ ವಿನಃ, ಭಗವಂತನ ಸಾಮೀಪ್ಯ ಇಲ್ಲ ಅಂದಾಗ ಯಾವ ವಸ್ತುವಿಗೂ ಸಹ ಶ್ರೇಷ್ಠತೆ ಬರೋದಿಲ್ಲ. ಉದಾಹರಣೆ, ಎಷ್ಟೋ ದೇವಸ್ಥಾನಗಳು ನಮ್ಮ ಪುರಾ ಪುರಾಣಗಳನ್ನ ತೆಗೆದುಕೊಂಡಾಗ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಿದ್ದಂತಹ ಸ್ಥಳಗಳು, ಈಗ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಯಾಕೆಂದ್ರೆ ಅಲ್ಲಿ ಭಗವಂತನ ಸಾಮೀಪ್ಯ ಇರುವುದಿಲ್ಲ. ಎಷ್ಟೋ ಕಡೆ ಹೇಳ್ತಾರೆ, ಇಲ್ಲಿ ಮೊದ್ಲು ಪೂಜೆ ನಡೀತಾ ಇತ್ತು, ಇಲ್ಲಿ ದೇವ್ರಿತ್ತಂತೆ, ಈಗ ದೇವ್ರು ಬೇರೆ ಕಡೆ ಹೋಗಿದ್ಯಂತೆ, ಅಲ್ಲಿ ಪೂಜೆ ನಡೆಯುತ್ತೆ. ಈ ಕೆಲವು ಭೂತಾರಾಧನೆ ಮಾಡ್ಬೇಕಾರೆಲ್ಲ ಈ ರೀತಿ ನಾವು ಮಾತುಗಳನ್ನ ಕೇಳ್ತಾ ಬರ್ತೀವಿ. ಹೌದು, ಅದು ನಿಜ. ಕೆಲವೊಮ್ಮೆ ಏನಾಗುತ್ತೆ, ಭಗವಂತ ಅಲ್ಲಿ ಇದ್ದಾಗ ಮಾತ್ರ ಆ ವಸ್ತುವಿಗೆ, ಆ ಸ್ಥಳಕ್ಕೆ ವಿಶೇಷತೆ ಬರ್ತಾ ಹೋಗುತ್ತೆ ವಿನಃ, ಭಗವಂತನ ಸಾಮೀಪ್ಯ ಅಲ್ಲಿಲ್ಲ ಅಂದಾಗ ಅದಕ್ಕೆ ವಿಶೇಷತೆನೇ ಬರೋದಿಲ್ಲ. ಇನ್ನೂ ಹೇಳ್ಬೇಕು ಅಂತ ಅಂದ್ರೆ, ನಾವು ಅಷ್ಟೇ ಅಲ್ವಾ? ಭಗವಂತ ನಮ್ಮಲ್ಲಿ ಇರೋದ್ರಿಂದಲೇ ನಾವೆಲ್ಲರೂ ಸಹ ವಿಶೇಷರು. ಭಗವಂತ ನಮ್ಮಿಂದ ಬಿಟ್ಟು ಹೋದ ಅಂದ ತಕ್ಷಣ ಯಾರು ಮೋರ್ ದ್ಯಾನ್ 2 ಡೇಸ್ ಇಟ್ಕೊಳ್ಳೋದೇ ಇಲ್ಲ ಅಲ್ವಾ? ಅಪ್ಪಿ ತಪ್ಪಿ ಇಟ್ಕೊಂಡ್ರುನು ಹಾಸ್ಪಿಟಲ್ ಇಟ್ಟಿರ್ತಾರೆ. ಮಕ್ಳು ಬರೋವರೆಗೂ, ಮಕ್ಳು ಬಂದ್ಮೇಲೆ ಆ ಕಾರ್ಯನೂ ಮುಗಿಸ್ಬಿಡ್ತಾರೆ ಅಲ್ವಾ? ಅದಕ್ಕೆ ಹೇಳಿದ್ದು, ಭಗವಂತನಿಲ್ಲದ ಯಾವುದೇ ಸ್ಥಳವೇ ಇಲ್ಲ. ಭಗವಂತ ಇದ್ದಾನೆ ಅಂದ್ರೆ ಮಾತ್ರ ಅಲ್ಲಿ ವಿಶೇಷತೆ ಇದೆ ಅಂತಾನೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದೇ ಮುಂದುವರೆದು ಭಗವಂತ ಹೇಳ್ತಾರೆ, ನಾ ಎಂದಿಗೂ ಇಲ್ಲ, ತು ಆದರೆ, ಮಾಂ ನನ್ನನ್ನು, ಶಕ್ಯಸೆ ಸಮರ್ಥನಾಗುತ್ತೀಯೇ, ದೃಷ್ಟವಂ ನೋಡಲು, ಅನೇನ ಈ ಏವ ಖಂಡಿತವಾಗಿಯೂ, ಸ್ವಚಕ್ಷುಷ ನಿನ್ನ ಸ್ವಂತ ಕಣ್ಣುಗಳಿಂದ, ದಿವ್ಯಂ ದಿವ್ಯವಾದ ದದಾಮಿ ಕೊಡುತ್ತೇನೆ, ತೇ ನಿನಗೆ ಚಕ್ಷು ಕಣ್ಣುಗಳನ್ನು, ಪಶ್ಯ ನೋಡು, ಮೇ ನನ್ನ, ಯೋಗ್ಯಂ ಐಶ್ವರ್ಯಂ ಅಚಿಂತ್ಯವಾದ ಯೋಗ ಶಕ್ತಿಯನ್ನ. ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಆ ಎಲ್ಲೋ ಒಂದು ದಿವ್ಯ ಶಕ್ತಿ ಅಥವಾ ನಿನ್ನ ವಿಶ್ವರೂಪವನ್ನ ತೋರ್ಸು ಅಂದ ತಕ್ಷಣ ಭಗವಂತ ನಿಂತ್ಕೊಂಡ್ಬಿಟ್ಟು ಅವನಿಗೆ ವಿಶ್ವರೂಪವನ್ನ ತೋರಿಸ್ಲಿಲ್ಲ. ಅಂದ್ರೆ ಆ ಬೃಹದಾಕಾರದ ನಮ್ಮ ಕಲ್ಪನೆ ಏನಿದೆ ಆ ರೀತಿ ಕಾಣ್ಲೇ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕೊನೆಗೆ ಹೇಳ್ತಾನೆ ಭಗವಂತ, ಆದ್ರೆ ಅರ್ಜುನ, ನೀನ್ ಹೇಳ್ತಾ ಇದೆಯಲ್ಲ ನನ್ ದಿವ್ಯ ರೂಪ ನೋಡ್ಬೇಕು ಅಂತ, ಆದ್ರೆ ನಿನ್ನ ಕಣ್ಣುಗಳಿಂದ ನೀನು ನೋಡೋದಿಕ್ಕೆ ಆಗೋದೇ ಇಲ್ಲ. ಯಾಕಾಗಲ್ಲ? ಯಾಕಾಗಲ್ಲ ಅಂತ ಅಂದ್ರೆ, ನಮ್ಗೆ ಮಡಕೆ ಕಾಣ್ತಾ ಇದೆ. ಅಮ್ಮ ಮಡಕೆ ತಗೊಂಬಾ ಅಂದ್ರು, ಹೂಜಿ ತಗೊಂಬಾ ಅಂದ್ರು. ನಾನು ಹೋಗಿ ಮಡಕೆಯನ್ನ ನೋಡ್ತೀನಿ, ಹೂಜಿಯನ್ನ ನೋಡ್ತೀನಿ ವಿನಃ, ಅದು ಅದರಲ್ಲಿ ನನಗೆ ಮಣ್ಣಿನ ಕಣಗಳು ಕಾಣೋದೇ ಇಲ್ಲ. ಹೋಗ್ ಮಣ್ಣು ತಗೊಂಬಾ ಅಂತ ಯಾರು ಹೇಳ್ತಾರಾ? ಇಲ್ಲ. ಅದು
ದಿವ್ಯವಾಗಿ ಅಂದ್ರೆ ಮಣ್ಣಿಗೆ ನೀರೆಲ್ಲ ಮಿಶ್ರಣವಾಗಿ ಅದನ್ನ ಕುಂಬಾರ ಮಡಿಕೆಯನ್ನ ಮಾಡಿ ಅದನ್ನ ಕಾಯಿಸಿ ಅಲ್ಲಿ ಮಡಿಕೆ ಇಟ್ಬಿಡ್ತಾನೆ. ಮಣ್ಣಿನ ಅಂಶವೇ ಅದು. ಆದ್ರೆ ನಮ್ಗಲ್ಲಿ ಮಣ್ಣು ಕಾಣೋದಿಲ್ಲ. ಮಡಿಕೆ ಕಾಣತ್ತೆ, ಹೂಜಿ ಕಾಣತ್ತೆ ಅಲ್ವಾ? ಅದೇ ರೀತಿ ನಾನು ಪ್ರತಿಯೊಂದು ಕಣ ಕಣದಲ್ಲಿ ನಾನಿದ್ದೀನಿ. ಆದ್ರೆ ನಿನಗೆ ನೋಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿನಗೆ ನಾನು ದಿವ್ಯವಾದ ದೃಷ್ಟಿಯನ್ನ ಕೊಡ್ತೀನಿ. ಕಣ್ಣನ್ನ ಕೊಡೋದಿಲ್ಲ ಭಗವಂತ. ದೃಷ್ಟಿಯನ್ನ ಕೊಡ್ತಾನೆ. ಇಲ್ಲಿ ಯಾಕೆ ದೃಷ್ಟಿಯನ್ನ ಕೊಡ್ತಾನಪ್ಪ ಅಂತ ಅಂದ್ರೆ, ಈಗ ಉದಾಹರಣೆ ಆ ಯಾರೋ ಒಬ್ರು ಹೇಗೆ ಒಂದು ಮಗು ಇರುತ್ತೆ. ಆ ಮಗುಗೆ ಕಣ್ ಕಾಣ್ತಾ ಇರೋದಿಲ್ಲ. ಅವಾಗ ಆ ಮಗುಗೆ ಏನ್ ಮಾಡ್ತಾರೆ ಡಾಕ್ಟ್ರು, ಕಣ್ಣಿನ ಆಪರೇಷನ್ ಎಲ್ಲ ಮಾಡಿ ಅದಕ್ಕೆ ಒಂದು ಕನ್ನಡಕವನ್ನ ಕೊಡ್ತಾರೆ. ಅಂದ್ರೆ ಹೊಸ ದೃಷ್ಟಿಯನ್ನ ಕೊಡ್ತಾರೆ. ಆ ಹೊಸ ದೃಷ್ಟಿ ಕೊಟ್ಟಿದ ತಕ್ಷಣ ಆ ಮಗು ಅಪ್ಪ, ಅಮ್ಮ, ಡಾಕ್ಟ್ರು, ಹಾಸ್ಪಿಟ್ಲು ಎಲ್ಲವನ್ನ ನೋಡುತ್ತೆ. ಅಂದ್ರೆ ಇದ್ರ ಅರ್ಥ ಆ ಮಗುಗೆ ಆಪರೇಷನ್ ಆಗಿಲ್ಲ ಅಂದ್ರೆ ಅವ್ರು ಯಾರು ಇರ್ಲಿಲ್ವಾ? ಎಲ್ರೂ ಇದ್ರಲ್ವಾ? ಕಣ್ಣಿನ ಆಪರೇಷನ್ ಆಗೋದಕ್ಕಿಂತ ಮುಂಚೆನೂ ಅಪ್ಪ, ಅಮ್ಮ, ಹಾಸ್ಪಿಟ್ಲು, ನರ್ಸು ಅದ್ ಹೇಗಿದೆಯೋ ಆ ಸಿಚುವೇಶನ್ ಮೊದ್ಲಿಗೂ ಇತ್ತು. ಆದ್ರೆ ಆ ಮಗುಗೆ ಕಾಣ್ತಾ ಇರ್ಲಿಲ್ಲ ಅಷ್ಟೇ. ಯಾಕೆ? ಅದಕ್ಕೆ ಆಪರೇಷನ್ ಆಗಿರ್ಲಿಲ್ಲ, ನೋಡೋ ಶಕ್ತಿ ಇರ್ಲಿಲ್ಲ. ಅದೇ ರೀತಿ ಇಲ್ಲೂ ಅಷ್ಟೇ ಈ ವಿಶ್ವರೂಪವನ್ನ ಮೊದಲು ಇದೆ ಇದು. ಆದ್ರೆ ನಮಗೆ ಕಾಣ್ತಾ ಇಲ್ಲ ಅಷ್ಟೆ. ಯಾಕೆ ಕಾಣ್ತಾ ಇಲ್ಲಪ್ಪ ಅಂತ ಅಂದ್ರೆ ನಮಗೆ ಆ ದೃಷ್ಟಿಕೋನ ಇಲ್ಲ. ಅರ್ಜುನ ಏನು ಪ್ರಾಕ್ಟಿಕಲ್ ಆಗಿ ನಾನು ನಿನ್ನ ವಿಶ್ವರೂಪವನ್ನ ನೋಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಹೇಳೋದು ಭಗವಂತ, ಇದನ್ನ ನೋಡ್ಬೇಕು ಅಂದ್ರೆ ನಿನ್ನ ಕಣ್ಣುಗಳಿಂದ ಸಾಲೋದಿಲ್ಲ, ನೋಡಕ್ಕಾಗೋದಿಲ್ಲ. ನಾನು ನಿನಗೆ ದಿವ್ಯವಾದ ದೃಷ್ಟಿಯನ್ನ ಕೊಡ್ತೀನಿ. ಆಗ್ಲೇ ಹೇಳಿದ ಹಾಗೆ ವಿಶ್ವರೂಪ ಮೊದಲು ಇತ್ತು, ಆದ್ರೆ ನೋಡುವ ದೃಷ್ಟಿ ಮಾತ್ರ ಭಗವಂತ ಕರುಣಿಸ್ತಾ ಇದ್ದಾನೆ. ಅದೇ ರೀತಿ ಹೇಳ್ತಾ ಇದ್ದಾನೆ ಯೋಗೇಶ್ವರ್ಯ ಅಂದ್ರೆ ನನ್ನ ಸಾಮರ್ಥ್ಯದ ಅತಿಶಯ, ನನ್ನ ಶಕ್ತಿಯನ್ನ ನೀನ್ ನೋಡ್ಬೇಕಾ? ಇದೇ ವಿಶ್ವರೂಪವನ್ನ ನಾನು ನಿನಗೆ ತೋರಿಸ್ತೇನೆ. ಅಂದ್ರೆ ಇಲ್ಲಿ ತೋರಿಸ್ತೀನಿ ಅಂದ್ರೆ ಅರ್ಥ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಸಕಲ ಐಶ್ವರ್ಯಗಳು, ಸಕಲ ಐಶ್ವರ್ಯ ಅಂದ್ರೆ ಭಗವಂತನೇ ಐಶ್ವರ್ಯ. ಆ ಅರಿವು ನಮಗ್ ಬರ್ತಾ ಹೋಗುತ್ತೆ. ಯಾವಾಗ ಅಂತ ಅಂದ್ರೆ, ನನಗೆ ತಿಳಿದ ಮಟ್ಟಿಗೆ ನಾವು ಭಗವದ್ಗೀತೆಯ ಅರ್ಥಗಳು ಅಥವಾ ವಿಷ್ಣು ಸಹಸ್ರನಾಮದ ಅರ್ಥಗಳು ಅಥವಾ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ಕಂಪ್ಲೇಂಟ್ ಮಾಡುತ್ತಿದ್ದಂತಹ ನಾವು ಸಾಮಾನ್ಯರು. ಆದ್ರೆ ಈಗ ಏನ್ ಮಾಡಿದೀವಿ? ಎಷ್ಟೋ ಕಂಪ್ಲೇಂಟ್ಗಳನ್ನ ಮಾಡೋದ್ ಬಿಟ್ಬಿಟ್ಟಿದೀವಿ. ಯಾಕೆ ಕಂಪ್ಲೇಂಟ್ ಮಾಡೋದ್ ಬಿಟ್ಟಿದೀವಿ? ಕಂಪ್ಲೇಂಟ್ ಇಲ್ವಾ? ಪ್ರಾಬ್ಲಮ್ಸ್ ಇಲ್ವಾ? ಇದೆ. ಆದ್ರೆ ಭಗವಂತ ಇದ್ದಾನೆ ಅನ್ನೋ ಕೆಲವು ಧೈರ್ಯಗಳು, ಹಾಗೇನೆ ನಮ್ಮ ಪೂರ್ವ ಜನ್ಮದ ಫಲ ಅಂತ ನಮ್ಗಾಗ್ಲೇ ಗೊತ್ತಾಗ್ ಹೋಗ್ಬಿಟ್ಟಿದೆ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಆದಷ್ಟು ಕಂಪ್ಲೇಂಟ್ಸ್ ಗಳನ್ನ ಕಮ್ಮಿ ಮಾಡ್ಬಿಟ್ಟಿದೀವಿ. ಅದೇ ರೀತಿ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ನಾನಿದ್ದೇನೆ. ಅದನ್ನೇ ಇಲ್ಲಿ ವಿಶ್ವರೂಪ ಅಂತ ಹೇಳ್ತಾ ಇರೋದು. ಈ ವಿಶ್ವರೂಪವನ್ನ ನಾನ್ ನಿನಗೆ ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ ಸಂಜಯ ಸಂಜಯ ಯಾಕೆ ಬಂದ? ಸಂಜಯ ಯಾಕೆ ಬಂದ ಅಂತ ಅಂದ್ರೆ, ಈ ಇಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನ್ ಹೇಳ್ತಾನೆ, ಈಗ ಏನು ನನ್ ಮುಂದೆ ಹೇಳಕ್ ಹೋಗ್ತಾ ಇದ್ದೀನಲ್ಲ, ಇದು ತುಂಬಾ ಮುಖ್ಯವಾಗಿರೋದು ರಾಜ, ನೀನ್ ಇದನ್ನ ಕೇಳಲೇಬೇಕು, ನೀನ್ ಕೇಳು ಅಂತ ಹೇಳ್ತಾನೆ. ಹೌದಾ? ಅಂತ ಇಂಪಾರ್ಟೆಂಟ್ ಏನ್ ಹೇಳ್ತಾನಪ್ಪ ಸಂಜಯ ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಯಾಕೆಂದ್ರೆ ಸಂಜಯ ಉವಾಚ ಅನ್ನೋದೇ 5 ರಿಂದ 6 ಶ್ಲೋಕಗಳಿದೆ. ಅಷ್ಟನ್ನು ಒಟ್ಟಿಗೆ ತಗೊಂಡ್ರೆ ಸರಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಇವತ್ತು ನಿನ್ನೆ ಅರ್ಜುನ ಏನೆಲ್ಲ ಹೇಳ್ದ ಅಂತ ನಾವು ತಿಳ್ಕೊಂಡ್ವಿ. ಹಾಗೆ ಇವತ್ತು ಭಗವಂತ ಏನೆಲ್ಲ ಹೇಳ್ದ ಅನ್ನೋ ವಿಚಾರವನ್ನ ತಿಳ್ಕೊಂಡ್ವಿ. ನಾಳೆ ಸಂಜೆ ಏನ್ ಹೇಳ್ತಾನೆ ಅನ್ನೋ ವಿಚಾರವನ್ನ ತಿಳ್ಕೊಳ್ಳೋಣ. ಅಂದ್ರೆ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಯಾವುದೋ ಒಂದು ಕಟ್ಟೋ ಅಥವಾ ಏನೋ ಒಂದು ಮ್ಯಾಜಿಕ್ಕೋ ಅಥವಾ ಎಲ್ಲಿಂದನೋ ಒಂದು ಶಕ್ತಿನೋ ಬಂದು ಭಗವಂತ ಅರ್ಜುನನಿಗೆ ವಿಶ್ವರೂಪವನ್ನ ತೋರ್ಸೋದಿಲ್ಲ. ದಟ್ ಈಸ್ ಕ್ಲಿಯರ್ ಕಟ್. ಇನ್ನು ತೋರ್ಸಿಲ್ಲ ಅವನು ವಿಶ್ವರೂಪವನ್ನ ತೋರ್ಸಿಲ್ಲ, ಅವನ್ ಹೇಳ್ತಾ ಇದ್ದಾನೆ ಅದನ್ನ.
ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನಿನ್ನ ದೃಷ್ಟಿಯಿಂದ ನೋಡೋದಿಕ್ಕೆ ಆಗೋದಿಲ್ಲ. ಅಂದ್ರೆ ನಿನ್ನ ಕಣ್ಣುಗಳಿಂದ ನೋಡೋದಿಕ್ಕೆ ಸಾಲೋದಿಲ್ಲ. ನಾನು ನಿನಗೆ ದಿವ್ಯವಾದ ದೃಷ್ಟಿಯನ್ನ ಕೊಡ್ತೇನೆ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಭಗವಂತ ನಮ್ಮೆಲ್ಲರಿಗೂ ಆ ದಿವ್ಯ ದೃಷ್ಟಿಯನ್ನ ಕೊಡ್ಲಿ. ಯಾಕೆ ಅಂತಂದ್ರೆ, ನಮ್ಮ ಸಾಕಷ್ಟು ಗೊಂದಲಗಳಿಗೆ, ಸಾಕಷ್ಟು ಆ ಏನಂತಾರೆ, ಕಷ್ಟಗಳಿಗೆ ಪರಿಹಾರ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ಆ ಎಲ್ಲ ಪರಿಹಾರವನ್ನ ನಮಗೂ ಸಹ ಕರುಣಿಸ್ಲಿ. ಹಾಗೆ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಅವನ ಅನುಗ್ರಹ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಅವನ ಅನುಗ್ರಹ ನಮ್ಮೆಲ್ಲರ ಮೇಲಿರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ, ಭಗವಂತ ಅದು ಯಾವ ದೃಷ್ಟಿಕೋನವನ್ನ ಅರ್ಜುನನಿಗೆ ಕೊಡ್ತಾನೆ, ಹಾಗೆ ಸಂಜಯ ಧೃತರಾಷ್ಟ್ರನಿಗೆ ಏನೆಲ್ಲಾ ಹೇಳ್ತಾನೆ ಅನ್ನೋದನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.